ಈಗ ನನ್ನ ಅಕೌಂಟ್ನಲ್ಲಿ 123 ಕೋಟಿ ರೂಪಾಯಿ ಇದೆ. ಹೌದು, ಈಗ ನನ್ನ ಅಕೌಂಟ್ನಲ್ಲಿ 123 ಕೋಟಿ ರೂಪಾಯಿ ಇದೆ. ಅದಕ್ಕೆ ನಾನು ಇನ್ನು 4 ತಿಂಗಳ ಒಳಗಡೆ 113 ಕೋಟಿ ರೂಪಾಯಿನ ಖರ್ಚು ಮಾಡ್ತೇನೆ. ಈ ಲಂಬಾಣಿ ಜನಾಂಗ ನಂಬಿಕೆಗೆ ಬಹಳ ದೊಡ್ಡ ಈ ಲಂಬಾಣಿ ಜನಾಂಗ ನಂಬಿಕೆಗೆ ಬಹಳ ದೊಡ್ಡ ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕದಲ್ಲಿ ಬಂಜಾರ ಲಂಬಾಣಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆಂದು ಸ್ಥಾಪಿತವಾದ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮವು ಇಂದು ಭ್ರಷ್ಟಾಚಾರದ ಕೂಪವಾಗಿದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ತಾಂಡಾ ನಿವಾಸಿಗಳ ಏಳಿಗೆಗಾಗಿ ಬರುವ ಕೋಟ್ಯಾಂತರ ರೂಪಾಯಿ ಅನುದಾನವು ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಪಾಲಾಗುತ್ತಿರುವುದು ರಾಜ್ಯದ ದುರಂತವಾಗಿದೆ. ತಾಂಡಾಗಳಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಮತ್ತು ಮನೆ ನಿರ್ಮಾಣಕ್ಕೆ ಎಂದು ಬಿಡುಗಡೆಯಾಗುವ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಭಾರೀ ವ್ಯವಹಾರ ನಡೆಯುತ್ತಿದೆ. ಕಳಪೆ ಕಾಮಗಾರಿಯಿಂದ ಹಣ ಪೋಲಾಗುತ್ತಿದೆ. ನಿಗಮದ ಅಧ್ಯಕ್ಷ ಜಯದೇವ್ ನಾಯಕರವರು ನಿರ್ಭಯ ಇಲ್ಲದೆ ಫಲಾನುಭವಿಗಳಿಂದ ನೇರವಾಗಿ ಲಂಚ ಕೇಳುತ್ತಿದ್ದಾನೆ. ವಿಜಯಪುರ ತಾಲೂಕು ಐನಾಪುರ್ ತಾಂಡದ ಶ್ರೀ ಚಂದು ಎಲ್ ಜಾದವ್ರವರಿಗೆ ನೇರವಾಗಿ ನಿಮ್ಮ ತಾಂಡಾದ ಸೇವಾಲಾಲ್ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಕೊಡುತ್ತೇನೆ, 1 ಲಕ್ಷ ನೀನು ಮೊದಲು ಹಾಕು, ಆಮೇಲೆ ಹಣ ಬಿಡುಗಡೆ ಮಾಡುತ್ತೇನೆ ಎಂದು ನೇರವಾಗಿ ಹೇಳಿದ್ದಾನೆ ಈ ಜಯದೇವ್ ನಾಯಕ. ಬಂಜಾರ ಸಮಾಜದ ಅರ್ಹ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಲಂಚ ಮತ್ತು ರಾಜಕೀಯ ಪ್ರವಾಹದ ಮೂಲಕ ಅನರ್ಹರ ಪಾಲಾಗುತ್ತಿದೆ. ಯೋಜನೆಗಳ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಹಣ ಲಪಟಾಯಿಸುತ್ತಿದ್ದಾರೆ. ನಿಗಮದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಿಯೋಜಿತರಾಗಿರುವ ಸಿಬ್ಬಂದಿ ನೇಮಕಾತಿ ಹಾಗೂ ವರ್ಗಾವಣೆಗಳಲ್ಲಿ ಭಾರೀ ಭ್ರಷ್ಟಾಚಾರ ಮತ್ತು ಸಜನ ಪಕ್ಷಪಾತ ನಡೆಯುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಯಿಂದ ಸರ್ಕಾರದ ಆಶಯಗಳು ಕಮರಿ ಹೋಗುತ್ತಿವೆ. ಮೂಲಭೂತ ಸೌಕರ್ಯಗಳಿಲ್ಲದೆ ತಾಂಡಾಗಳ ಜನ ಎಂದಿಗೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಬಂಜಾರ ಸಮುದಾಯದ ಯುವಕರು ಉದ್ಯೋಗ ಮತ್ತು ಪ್ರಗತಿಯಿಂದ ವಂಚಿತರಾಗುತ್ತಿದ್ದಾರೆ. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಕಠಿಣ ಕ್ರಮಗಳು ಅಗತ್ಯ. ತಾಂಡಾ ಅಭಿವೃದ್ಧಿ ನಿಗಮದ ಮೇಲೆ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುತ್ತಾರೆ. ನಿಗಮದ ಹಿಂದಿನ ಮತ್ತು ಪ್ರಸ್ತುತ ಯೋಜನೆಗಳ ಬಗ್ಗೆ ಲೋಕಾಯುಕ್ತ ಮೂಲಕ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಈ ಭ್ರಷ್ಟಾಚಾರಿಗಳಿಗೆ, ದಲ್ಲಾಳಿಗಳಿಗೆ ಸುಮ್ಮನೆ ಬಿಡಬಾರದು. ಸರ್ಕಾರ ಕೇವಲ ಯೋಜನೆಗಳನ್ನು ಘೋಷಿಸುವುದಷ್ಟೇ ಅಲ್ಲದೆ ಅವುಗಳನ್ನು ತಾಂಡಾ ಅಭಿವೃದ್ಧಿ ನಿಗಮದ ಮೂಲಕ ನೇರವಾಗಿ ಬಡವರನ್ನು ತಲುಪುವಂತೆ ನೋಡಿಕೊಳ್ಳಬೇಕು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಬಂಜಾರ ಸಮುದಾಯದ ನಿಜವಾದ ಅಭಿವೃದ್ಧಿ ಸಾಧ್ಯ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಹಿಂಗ ರಾಮಸ್ವಾಮಿ ಅವರು ಗಾಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅಮೌಂಟ್ ತಗೊಂಡಾರ ಸರ್. ಎಷ್ಟು ಗಾಡಿ? ನಾವು ಗಾಡಿ ಮಾಡಿಸ್ತೀವಿ ಅಂತ ಹೇಳಿ ಒಬ್ಬೊಬ್ಬರಿಗೆ 70 ಸಾವಿರ ರೂಪಾಯಿ ತಗೊಂಡಾರ. 70 ಸಾವಿರ. ಈ ವೆಹಿಕಲ್ ಗಾಡಿ ಕಾರ್ ಗಾಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ತಗೊಂಡಾರ. ಅವರು ಕಾರ್ ಗಾಡಿ ಮಾಡಿಸ್ಕೊಂಡ್ರ ಸರ್, ಒಳ್ಳೆ ದುಡ್ಡು ಕೊಟ್ಟಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಕೊಟ್ಟು? ಒಂದು ವರ್ಷ ಮೇಲೆ ಆಗ್ತದೆ. ಏನ್ ಹೇಳ್ತಾರೇನು? ಈಗ ಅಕ್ಕ ಅವ್ರು ಮಾಡಿಸ್ಕೊಡ್ತೀನಿ, ಇಲ್ಲ ಬೇರೆ ಲೋನ್ ಮಾಡಿಸ್ಕೊಡ್ತೀನಿ ಅಂತಂತಾರೆ. ಅದನ್ನು ಮಾಡಿಸ್ಕೊಟ್ಟಿದ್ರಿ, ಮತ್ತೆ ಕಾರ್ ಗಾಡಿದು ರೊಕ್ಕ ಕೊಟ್ಟಿಲ್ಲ. ಮತ್ತೆ ಆಶ್ರಯ ಯೋಜನೆ ಮನಿ ಬರ್ತಾವ ನಿಮಗ 10 ಜನದ್ದು ಲಿಸ್ಟ್ ಕೊಡ್ರಿ ಅಂತಂದ್ರಿ ಸರ್. ಒಬ್ಬೊಬ್ಬರಿಗೂ 30 ಸಾವಿರ ರೂಪಾಯಿ ಕೊಡ್ಬೇಕು. ಈಗ ಮತ್ತೆ ನೆಕ್ಸ್ಟ್ ಅದು ಮನಿ ಆಗಿ ಸ್ಯಾಂಕ್ಷನ್ ಆಗಿ ಬಂದಿಂದ ಮತ್ತೆ 33 ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಹೇಳಿ ರಾಜು ರಾಠೋಡ್ ಮತ್ತೆ ರಾಮಸ್ವಾಮಿ ಅವ್ರಿಬ್ರು ಕೂಡ ಬಂದಿದ್ರಿ ಸರ್. ಬಂದು ಮಾತಾಡಿ ಹೋದ್ರಿ ಸರ್. ನಮ್ಮ ಹುಡುಗರು ನೋಡೋಣ, ಅದನ್ನ ವಿಚಾರ ಮಾಡೋಣ, ಇದು ಬೇಡ, ಯಾಕ ಸರಿ ಕಾಣ್ಬಾರ್ದು ಅಂತ ಹೇಳಿ ಅಂದ್ರಿ. ಅದಕ್ಕೆ ಅದನ್ನ ಬಿಟ್ರಿ ಸರ್. ಬಿಟ್ಕಾಟ ಮತ್ತೆ ಈಗ ಒಳಂಗಳ ಏನಿಲ್ಲ ಸರ್. ಈಗ ಸದ್ಯ ಹಾಕ್ತಿರ್ಬೇಕ, ಆಮೇಲೆ ಹಾಕ್ತೀವಿ ಅಂತ ಅದು ದುಡ್ಡು ಹಾಕಾಕ ತಯಾರಿಲ್ಲ ಸರ್. ನಾವು ಅವ್ರು ಬೇರೆದಾರು ಒಳನ್ನ ತಾಳಿ ಇಟ್ಟು ಕೊಟ್ಟಾರಿ. ನಾಲ್ಕು ವೆಹಿಕಲ್ಗೆ ಮತ್ತು ನೀವೇ ಜಮೀನು
ನಾನೇ ಜಾಮೀನಾಗಿದ್ದೆ ಸರ್. ಈಗ ನನ್ನ ಟಾರ್ಚರ್ ಮಾಡತ್ತಾರ ಅವರು. ನೀವು ಊರ್ ಬಿಟ್ಟಿ ನಾ ಊರ್ ಬಿಟ್ಟು ಹೋಗಿನ್ರಿ ಸರ್, ದುಡ್ಯಾಕ್ ಹೋಗಿನ್ರಿ ಊರ್ ಬಿಟ್ಟು. ಮಕ್ಕಳು 4 ಮಂದಿ ಮಕ್ಕಳು ಕಲಿಯಾರ ಅದಾರ ಸರ್. ಅವ್ರು ಬಿಟ್ಟು ಊರ್ ಬಿಟ್ಟು ಹೋಗಿನ್ರಿ ನಾ. ಮನ್ಯಾಗ ಇದ್ರ ಮತ್ತೆ ದಿನ ಅವ್ರು ಟಾರ್ಚರ್ ಕೇಳಕ್ ಆಗಂಗಿಲ್ರಿ ನನಗೆ. ನಾ ತಿಂದಿದ್ದಕ್ಕೆಲ್ಲ ಬಿಟ್ಟಾಕಿ ಅಲ್ಲಿ ಸರ್. ತಗೊಂಡಿದ್ದ ದುಡ್ಡು ವಾಪಸ್ ಕೊಡಾಕ್ತೆ ಅಲ್ಲ. ಈಗ 10 ನಿಮಿಷನಾಗ ಫೋನ್ ಪೇ ಮಾಡ್ತೀನಿ, 5 ನಿಮಿಷನಾಗ ಫೋನ್ ಪೇ ಮಾಡ್ತೀನಿ ಅಂತ ಸರ್. ಅದನ್ನು ಮಾಡಾಕ್ತೆ ಅದನ್ನ ಮಾಡುತ್ತೆ ಸರ್. ಅವ್ರು ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡಂಗಿಲ್ಲ. ನಾ ಹಚ್ಚಿದ್ರೆ ಮಾತ್ರ ಮಾತ್ರ ಈಗ ಸದ್ದ ಹಾಕ್ತೀನಿ ನೋಡಿ, ಈಗ 5 ನಿಮಿಷನಾಗ ಹಾಕ್ತೀನಿ ನೋಡಿ, 10 ನಿಮಿಷನಾಗ ಹಾಕ್ತೀನಿ ಅಂತ ಹಾಕ್ತೀನಿ. ವೆಹಿಕಲ್ ದುಡ್ಡು ಯಾರಿಗೆ ಕೊಡ್ತೀನಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಅವ್ರು ಯಾರಿಗೆ ಕೊಡ್ದ MD ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ತಗೊಂಡಾರ ಅವ್ರು. ಅವ್ರಿಗೆ ಕೊಟ್ಟು ನಾ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದಾರ. MD ಅವ್ರಿಗೆ ಕೊಟ್ಟು MD ದುಡ್ಡು ಇರ್ಲಾರ್ದೆ ಮಾಡಂಗಿಲ್ಲ ಅಂತ ಹೇಳಿ ಅದು ನಮ್ಗೇನು ಗೊತ್ತಾಗುತ್ತೆ ಸರ್. ನಮ್ಗೆ ಕೊಡೋದಷ್ಟೇ ಕೆಲಸ ಅಲ್ಲ. ಮಾಡ್ಕೊಟ್ಟಾರ ಆಶೆಗೆ ಮಾಡ್ಕೊಟ್ಟಿವಿ. ಮತ್ತೆ ಇವ್ರು ಹಿಂಗ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ಸರ್. ಇವು 17 ಮಂದಿದು 17 ಮಂದಿದು ಅದು ಎಷ್ಟು ಕೊಟ್ಟಿರಿ? 25 25 ಸರ್. ಮತ್ತೆ ಇವು 2,000 ರೂಪಾಯಿ ಕೊಡ್ಬೇಕು. ಈಗ ಇನ್ನ ಲೋನ್ ಚಾನ್ಸನ್ ಆಗ್ಯದ. ಲೋನ್ ಶಾಂಕ್ಷನ್ ಆಗೈತ್ರಿ ಅದು. ಆಗೈತ್ರಿ ಸರ್. ಅದನ್ನ ಲೋನ್ ಮಾಡ್ಸೋ ಬಂದಕ್ಕೆ ನಾನ್ರಿ ಸರ್ ಕಡೆ ಹೋಗಿ ಹೇಳಿಂದ ಅವ್ರು ರಿಕ್ವೆಸ್ಟ್ ಮಾಡಿಂದ ಅವ್ರು ಮಾಡ್ಕೊಟ್ಟಾರ. ಮಾಡ್ಕೊಟ್ಟಾರ. ಈಗ ಮಾಡ್ಕೊಡಾಕ ಒಬ್ಬೊಬ್ರಿಗೆ 2,000 ರೂಪಾಯಿ. ಇನ್ನೇ ಈಗ ಫೋಟೋ ತೆಗಿಯಕ್ ಬಂದ್ರು ರೊಕ್ಕ ತಗೊಂಡೋಗ್ಯಾರ. ಒಬ್ಬೊಬ್ರಿಗೆ 2,000 ರೂಪಾಯಿ ಇಸ್ಕೊಂಡೋಗ್ಯಾರ. ದುಡ್ಡು ಕೊಡ್ಲಿಕ್ಕೆ ಸಾಕ್ ಮಾಡ್ಯಾರ. ಈಗ ನಮ್ಗೆ ಸಾಕಾಗಿತ್ರಿ ಸರ್. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅಷ್ಟ ಇದಾಗ್ಬಿಟ್ಟೈತಿ. ಈಗ ಏನ್ ದಾರಿ ತೋರಿಸ್ತೀರಿ ನೀವೇ ತೋರಿಸಿದ್ರಿ. ಈಗ MDಗೆ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀರಿ? ನಿಮ್ ದುಡ್ಡು ವಸೂಲ್ ಮಾಡ್ಕೊಡ್ಬೇಕು, ನಿಮ್ ಲೋನ್ ಮಾಡ್ಕೊಡ್ಬೇಕು. ಮಾಡ್ಕೊಡ್ಬೇಕು ಹೇಳ್ತೀನಿ ಸರ್. ಹೇಳ್ರಿ MDಗೆ ಈಗ ನಮಗ ಲೋನ್ ಮಾಡ್ಕೊಡ್ಬೇಕು. 17 ಮಂದಿ ನಿಮ್ದು ಲೋನ್ ಅದ ಅಲ್ಲಿ ಇದೆ ಸರ್. ಅದ ಅವ್ರಿಗೆ ಕೆಲವು 2 ಮಂದಿ 25 ಸಾವಿರ ಕೊಟ್ರಿ. ಈಗ ಉಳಿಕಿದ ಲೋನ್ ಆಗಾನ ಕೊಡ್ಬೇಕು. ಈಗ ಇನ್ನ ಮತ್ತೆ 20 ಸಾವಿರ ಕೊಡ್ಬೇಕು. ಮತ್ತೆ 20,000 ರೂಪಾಯಿ ಒಬ್ಬೊಬ್ರಿಗೆ 2,000 ರೂಪಾಯಿ ಮುಗಿಸಿ ಮತ್ತೆ 20,000 ರೂಪಾಯಿ ಕೊಡ್ಬೇಕಂದ್ರೆ ಅಂದ್ರೆ ಆಗ್ತಾವತ್ತು. ಇದ್ರ ಸಂಬಂಧ ನೀವು ಊರ್ ಬಿಟ್ಟಿ. ಊರ್ ಬಿಟ್ಟಿನಿ ಸರ್. ಇದಂತ್ರ ಖರೆ. ನೀವು ಇರೋದು ಇದವಾ ಹೆಣ್ಮಕ್ಳು ಹಿಂದ ಇಲ್ಲ ಯಾರಿಲ್ಲ. ಯಾರು ದಿಕ್ಕಿಲ್ಲ. 4 ಮಕ್ಳು ಅದಾವು. ಅವ್ರು ಸಾಲಿ ಕಲ್ಸಾಕ ನನ್ಗೆ ಆಗೋದ್ರಿ. ಅದ್ರ ಸಂಬಂಧ ದುಡ್ಯಾಕಂತ ಊರ್ ಬಿಟ್ಟಿನಿ. ಟಾರ್ಚರ್ ನನ್ ತಡ್ಕೊಂಡ್ ಆಗೋ ದುಡ್ಡು ಕೊಟ್ಟಾರ ಗಾಡಿಗೆ. ಈಗ ನಿಮ್ದು ಏನು ಆಗ್ಲಿಕ್ಕಂದ್ರ ನೀವು ಉಪವಾಸ ಸತ್ಯಾಗ್ರಹ ಆಫೀಸ್ ಮಾಡ್ತೀರಿ. ಮಾಡ್ರಿ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಖರೇನೆ ಆಗ್ಬೇಕು, ಸುಳ್ಳೆ ಆಗ್ಬೇಕು. ಜಗತ್ತೊಳಗೆ ಯಾರು ಇಲ್ಲ. ನೀವೇನು ಅಲ್ಲ ಇವನಿಗೆ ವರ್ಗಾವಣೆ ಮಾಡ್ಬೇಕು. ಇವನಿಗೆ ಬಹಳ ಮಂದಿ ಇವ ಎಲ್ಲಿ ಬೇಕಾದಲ್ಲಿ ವಸೂಲ್ ಮಾಡ್ಯಾರ. ಎಲ್ಲಾ ಕಡೆ ಜಿಲ್ಲಾ ಒಬ್ರು ಹೆಣ್ಮಗಳು ಅದಾವ. ಅವ್ರಿಗೆ ದುಡ್ಯಾಕ ಗಂಡ ಮಗ ಇಲ್ಲ ಮನ್ಯಾಗ ಅನ್ನೋದು ವಿಚಾರ ಇಲ್ಲ. ಹಂಗ ಆಪತ್ತಿ ಟಾರ್ಚರ್ ಕೊಟ್ಟಾರ. ಇವನಿಗೆ ನಿಮ್ದು ನೋಡ್ಬೇಕಂದ್ರೆ ಇವನಿಗೆ MD ಅವರು ಜೈಲಿಗೆ ಕಳಿಸ್ಬೇಕು. ಅವ್ರು ಇಟ್ಕೊಂಡಬಾರ್ದು. ಅವ್ರು ಇಟ್ಕೊಂಡ್ರೆ ಅವ್ರ MD ಅವ್ರಿಗೂ ಕೆಟ್ಟ ಹೆಸರು ಬರ್ತದ. MD ತಿನ್ನಂಗಿಲ್ಲ. ಇವರೇ ಈ ಕಡೆ ಇದು ಮಾಡ್ಕೊಂಡು ಇವರೇ ಮಜಾ ಮಾಡ್ಕೊಂಡು ತಿರ್ಗಾಡೋದು. ನಿಮ್ಮಂತ ಬಡವರಿಗೆ ಬಲುಕುಸು ಮಾಡೋದು ಇವ್ರಿಗೆ ಕೆಲಸ ಅದ. ಅದಕ್ಕ MD ಅವರು ಇದ್ರ ಬಗ್ಗೆ ಬಹಳ ಕೂಲಂಕುಷ ವಿಚಾರ ಮಾಡಿ ಒಂದು ಮಾಡ್ಬೇಕು. ಕಠಿಣ ಕರ್ಮ ತಗೋಬೇಕು. ಇವನು ನೀವು ಎಲ್ಲದಕ್ಕೆ ತಯಾರಿದ್ರಿ. ಮುಂದಿನ ವಾರ ನೋಡೋನು ಹೋಗೋನು. ಈ ನಮ್ಮ ಏನಾದ ನಿಗಮಕ್ಕೆ ಮುಕ್ತಿಗೆ ಹಾಕು. ಎಲ್ಲ ನೀವು ಮಹಿಳಾ ಸಂಘ ತಯಾರಾಗ್ರಿ. सायनी करणंच केमा करणंच केलं दोन भाई ये मानस सायनी हमारा काम दाढ़ी आना सोरे चातोई कर रहे कौन हाँ हाँ ये नाम काय को चक्को हम हाँ हाँ अतराज करा अतराज करे से बरोबर आहे. अबे कतरा दाढी के तू हिंडरी जने डिवोर्स रेनी है तो कन जाय रोकन डिवोय रेनी उच्चून चोय रेनी वसंत बी रेनी ओय रेनी ओदोय माणस गरबेती देखस हाँ पिसा दिनी तो आजो कचांग निदाणी आजो केली काय कर तू खायचं पेट सेरो ल कसबो काम कर. अबे ओने काढ ना याचे गोळा करत पिसाले झाले बेंगळुरून देरेचे अतरा कररेचे रे नाटक चाल रही छे. आणि आपण सोचो होईको पडको आपण आता बुमडी मारे येने कान बेसो तारना पिसा ले ले रो. अबे तारकंत 1,000 ले ले रो. ये जा रहा बेंगळुरून देने टिका रो अतरा करत भाई काम किते कम तो यस किते करतो तार तू कसे गाणं म्हणूची तार कार्यच आहे. यस जरूरी तो गवर्नमेंट ही धंदा करना भूमी काय रो काय करे. ये गोरमाटी लवडाच लागू कोणती बाई आहे ना सुधरे नाही सुधरे बलाला तू 1 4 5 बाई बोले बलाला 4 5 कर 30 बाई बळा गाडी बलाला कना बलाला चिक्का
मार भी मार संगे वाले भले मार संगे फाइल एक महीना है वो ये कर ले ताने ना तर गप बेटे रे सो वो ऑफिस बोला. में कचरा 14 संजय पिसा काढीची पण एक दाड बनवत उघडे दिले कोणते एक दाड उभी कोणती बाई तू भाग ताती उघड कोणती तू जा करण्याची तप कन करे सर अगर तू करणार वाहन जीपीएस कलाची शेर अबे हमारा आगे सर पहले ये हम गेता सर इंदु काम मुंह कर दो कर तू एक रिक्वेस्ट करना को सर हमारा काम ये जा दे चुपचाप कर तू मग तू त्यापासून तुला तो काही अब से काम तो करतो तो पड़े नहीं बेहतरीन फायदे पड़ी से फायदे में फाइनेंस पर उसे सही करते हां अकेली वो के कर देगे वो चुनचे ना डीएन काढून दे भाई